ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು, ಶ್ರೀ ನಿತ್ಯಾನಂದ ಭಗವಾನರು, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮನಮಸ್ಕಾರಗಳು ತಿಳಿಸುತ್ತಾ, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ 4ನೇ ಅಧ್ಯಾಯ ಬ್ರಹ್ಮಸತ್ಯ ಜಗತ್ಮಿಥ್ಯ. ಚೈತನ್ಯಕ್ಕೆ ಆಧಾರವಾದ ಶರೀರವು ಶಾಶ್ವತವಾದುದಲ್ಲದ ಕಾರಣ ಇದು ಆಶ್ರಯ ಪಡೆಯುತ್ತಿರುವ ಜಡದೇಹ ಅನಿತ್ಯವಾದುದು. ಇದು ದಿನೇ ದಿನೇ ಕ್ಷೀಣಿಸುತ್ತಾ ಕೊನೆಗೊಂದು ದಿನ ನಾಶವಾಗುತ್ತದೆ. ಆದ್ದರಿಂದ ಅದು ನಾಶವಾಗುವುದರೊಳಗಾಗಿ ನೀನು ಸಾಧಿಸಿಕೊಳ್ಳಬೇಕಾದ್ದನ್ನು ಸಾಧಿಸಿಕೋ. ಚೈತನ್ಯವು ಆಶ್ರಯಿಸಿರುವುದಕ್ಕೆ ಶರೀರವೆಂದು ಹೆಸರು. ಇದು ಚೈತನ್ಯಕ್ಕೆ ಕೋಶವಿದ್ದಂತೆ ಅಯಸ್ಕಾಂತ ಶಕ್ತಿಗೆ ಕಬ್ಬಿಣವು ಹೇಗೆ ಆಶ್ರಯಕೋಶವೋ, ವಿದ್ಯುತ್ತಿಗೆ ಬ್ಯಾಟರಿಯೊಂದು ಆಶ್ರಯಕೋಶವೋ, ಹಾಗೆಯೇ ಪ್ರಾಣಚೈತನ್ಯಕ್ಕೆ ಈ ಜಡದೇಹವು ಆಶ್ರಯಕೋಶವಾಗಿದೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಕಬ್ಬಿಣದ ತುಂಡಿನಲ್ಲಿ ಹುದುಗಿರುವ ಅಯಸ್ಕಾಂತದ ಚುಂಬಕ ಶಕ್ತಿ ಅಗಮ್ಯ, ಅಗೋಚರ, ಅಪ್ರಮಾಣವಾಗಿರುತ್ತದೆ. ಇಲ್ಲಿ ಅಯಸ್ಕಾಂತ ಶಕ್ತಿಯು ಅಡಕವಾಗಿರುವ ಕಬ್ಬಿಣದ ತುಂಡನ್ನು ನೋಡಬಹುದೇ ವಿನಾ ಅಯಸ್ಕಾಂತ ಶಕ್ತಿಯನ್ನು ನೋಡಲು ಸಾಧ್ಯವಿಲ್ಲ. ಅದರಂತೆಯೇ ದೇಹದಲ್ಲಿ ಹುದುಗಿರುವ ಪ್ರಾಣಶಕ್ತಿ ಅಗೋಚರವಾದುದು. ಇದು ತನ್ನ ಕ್ರಿಯೆಗೋಸ್ಕರ ತನ್ನಿಂದಲೇ ಮತ್ತೊಂದು ಸ್ಥೂಲ ವಸ್ತುವನ್ನು ಸೃಷ್ಟಿಸಿಕೊಂಡು ಅದನ್ನೇ ಆಶ್ರಯಿಸಿ ಅದರ ಮೂಲಕ ತನ್ನ ಚಲನಕ್ರಿಯೆಯನ್ನು ಹೊಂದಿರುತ್ತದೆ. ಚುಂಬಕ ಶಕ್ತಿಯು ತನ್ನ ಚಲನಕ್ರಿಯೆಗಾಗಿ ಕಬ್ಬಿಣವನ್ನು ಆಶ್ರಯಿಸಿ ಅದರ ಮೂಲಕ ತನ್ನ ಶಕ್ತಿ ಪ್ರಭಾವವನ್ನು ಪ್ರಕಟಿಸುತ್ತದೆ. ಅಲ್ಲದೆ ಇಲ್ಲಿ ಕಬ್ಬಿಣವು ಅಯಸ್ಕಾಂತಕ್ಕೆ ಚೈತನ್ಯ ಕೊಡುವ ವಸ್ತುವಲ್ಲ, ಆದರೆ ಅಗತ್ಯವಾದುದು. ಅದರಲ್ಲಿ ಅಡಕವಾಗಿರುವ ಚುಂಬಕ ಶಕ್ತಿಯು ಮಾತ್ರ ಶಾಶ್ವತ. ಈ ಅಯಸ್ಕಾಂತ ಶಕ್ತಿ ಪ್ರಭಾವದಿಂದ ಕಬ್ಬಿಣವು ಅಯಸ್ಕಾಂತ ಎಂಬ ಹೆಸರನ್ನು ಹೊಂದಿರುತ್ತದೆ. ಇಲ್ಲಿ ಅಯಸ್ಕಾಂತ ಶಕ್ತಿಗೆ ಕಬ್ಬಿಣವು ಹೇಗೆ ಆಶ್ರಯವೋ ಹಾಗೆಯೇ ಆತ್ಮನಿಗೆ ಜಡದೇಹವು ಆಶ್ರಯವಾಗಿರುತ್ತದೆ. ಇಲ್ಲಿ ಸ್ಥೂಲ ರೂಪವಾಗಿ ಕಾಣುತ್ತಿರುವ ಕಬ್ಬಿಣವನ್ನು ಹೇಗೆ ಅಯಸ್ಕಾಂತವೆಂದು ಭ್ರಮಿಸಿ ಕರೆಯುತ್ತಿರುವವೋ ಅದೇ ವಿಧ ಈ ಸ್ಥೂಲ ಶರೀರದಲ್ಲಿ ಅಂತರ್ಗತವಾಗಿರುವ ಆತ್ಮಶಕ್ತಿಯನ್ನು ಮರೆತು ಅದರ ಹೊದಿಕೆಯಾದ ಜಡವನ್ನೇ ರಾಮಪ್ಪ, ಶಿವಪ್ಪ, ವೆಂಕಟೇಶ, ಗೌರಿ, ಶಾರದಾ, ಪಾರ್ವತಿ ಎನ್ನುವ ಅನೇಕ ಹೆಸರುಗಳಿಂದ ಕರೆಯುತ್ತೇವೆ. ಇವರನ್ನೇ ಚೈತನ್ಯ ಎಂದು ತಿಳಿದಿರುತ್ತೇವೆಯೇ ವಿನಾ ಅವರಲ್ಲಿರುವ ಚೈತನ್ಯವನ್ನು ಗುರುತಿಸದೆ ಅಜ್ಞಾನದಿಂದ ಸ್ಥೂಲಕೋಶಕ್ಕೆ ಬೆಲೆ ಕೊಡುತ್ತಿದ್ದೇವೆ. ಈ ರೀತಿಯ ತಪ್ಪು ಊಹೆಗೆ ನಮ್ಮ ಅಜ್ಞಾನವೇ ಕಾರಣವಾಗಿರುತ್ತದೆ. ರಾಮಪ್ಪನೆಂಬ ವ್ಯಕ್ತಿ ಸತ್ತು ಹೋಗಿದ್ದನೆಂದು ತಿಳಿದುಕೊಳ್ಳೋಣ. ಆಗ ರಾಮಪ್ಪನ ಹೆಂಡತಿ ಮಕ್ಕಳಾಗಲಿ ತಂದೆ ತಾಯಿಗಳಾಗಲಿ ಆ ರಾಮಪ್ಪನಿಗೆ ಈವರೆವಿಗೂ ಕೊಟ್ಟ ಮರ್ಯಾದೆ, ಮಮತೆ, ಪ್ರೇಮವನ್ನು ತೋರದೆ ಆ ದೇಹವನ್ನು ಮುಟ್ಟಿದ ಮೇಲೆ ಸ್ನಾನ ಮಾಡಿಕೊಳ್ಳುತ್ತಾರೆ. ಅದನ್ನು ಅಸಹ್ಯವಾಗಿ ನೋಡುತ್ತಾರೆ. ಕಾರಣ ನಾವು ನಿಜವೆಂದು ಭ್ರಮಿಸಿದ ರಾಮಪ್ಪನೆಂಬ ಪ್ರಾಣವು ಇಲ್ಲದಂತಾಗಿದೆ. ಹೀಗೆ ಆಲೋಚಿಸಿದರೆ ಯಾವ ಶಕ್ತಿ ಈವರೆಗೂ ಚೈತನ್ಯ ಕೊಡುತ್ತಿತ್ತೋ ಆ ಚೈತನ್ಯವೇ ನಿಜ ಶರೀರ. ನಾಸರಹಿತವಾದ ಪ್ರಾಣವೇ ನಿಜವಾದ ಶರೀರ. ಇಲ್ಲಿ ತರ್ಕಿಸಿ ನೋಡಿದಾಗ ನಾವು ಧರಿಸುವ ಈ ದೇಹವೇ ನಿಜವಾದ ಶರೀರ ಎಂದಾದರೆ, ರಾಮಪ್ಪನೆಂಬುವ ವ್ಯಕ್ತಿ ಸತ್ತು ಹೋದರೂ ಆತನ ದೇಹ ಪ್ರತ್ಯಕ್ಷವಾಗಿ ಕಾಣುತ್ತದೆಯಾದರೂ ಅದನ್ನು ರಾಮಪ್ಪನ ಶವ ಎನ್ನುತ್ತೇವೆ. ಆದರೆ ಈವರೆಗೂ ನಾವು ರಾಮಪ್ಪ ಎಂದು ಕರೆಯುತ್ತಿದ್ದುದು ಯಾರನ್ನು? ಈಗ ಇಲ್ಲಿ ಚೈತನ್ಯಕ್ಕೆ ಆಶ್ರಯವಿತ್ತ ಈ ದೇಹ ನಿಜವಾದ ಶರೀರವಲ್ಲ. ಯಾವ ಶಕ್ತಿ ಆ ಜಡಕ್ಕೆ ಚೈತನ್ಯದಾಯಕವಾಗಿತ್ತೋ ಆ ಚೈತನ್ಯವೇ ನಿಜ ಶರೀರ. ಆ ಚೈತನ್ಯಾತ್ಮಕ ಶಕ್ತಿ ರಾಮಪ್ಪನನ್ನು ಬಿಟ್ಟು ಹೋದ ಕೂಡಲೇ ದೇಹಕೋಶವು ಹೆಣವಾಗಿರುತ್ತದೆ. ಅಯಸ್ಕಾಂತ ಶಕ್ತಿ ಬಿಟ್ಟು ಹೋದ ನಂತರ ಅದನ್ನು ಕಬ್ಬಿಣವೆನ್ನುತ್ತಾರೆಯೇ ವಿನಾ ಅಯಸ್ಕಾಂತ ಎನ್ನುವುದಿಲ್ಲ. ನಾಸರಹಿತವಾದ ಪ್ರಾಣಶಕ್ತಿಯೇ ಶರೀರ. ಆದ್ದರಿಂದ ನಿಜ ಶರೀರಕ್ಕೆ ನಾಶವಿಲ್ಲ. ಅದೇ ಆತ್ಮ. ತತ್ವಜ್ಞಾನಿಗಳು ಆತ್ಮ ಅಮರವೆನ್ನುತ್ತಾರೆ. ಎಲ್ಲಿಯವರೆಗೆ ಜಡದೊಳಗೆ ಚೈತನ್ಯ ಹುದುಗಿರುವುದೋ ಅಲ್ಲಿಯವರೆಗೆ ಅದು ನಿತ್ಯವಾದುದು. ಯಾವಾಗ ಪ್ರಾಣಶಕ್ತಿ ಜಡದಿಂದ ನಿರ್ಗಮಿಸುವುದೋ ಆ ಕ್ಷಣವೇ ಆ ವಸ್ತು ಅನಿತ್ಯ. ಅಂದರೆ ಇದನ್ನು ಆಶ್ರಯಿಸಿರುವ ಶಕ್ತಿಯೇ ಮೂಲವಾಗಿರುತ್ತದೆ ಎಂಬ ಸತ್ಯವೂ ತಿಳಿಯುತ್ತದೆ. ಜಗದ್ಗುರು ಎನಿಸಿಕೊಂಡ ಶಂಕರಾಚಾರ್ಯ ತನ್ನ ಜೀವಿತಾವಧಿಯಲ್ಲಿ ಒಪ್ಪಿ ನಡೆದ ಜಾತಿ, ಧರ್ಮ, ದೇವರು, ಪೂಜೆ, ಪುನಸ್ಕಾರ, ಯಜ್ಞ, ಯಾಗ, ಪುನರ್ಜನ್ಮ ಮುಂತಾದವುಗಳನ್ನು ಒಪ್ಪಿ ಇವೆಲ್ಲವೂ ಸತ್ಯವೆಂದು ಬೋಧಿಸಿದ. ಆತನೇ ಅಂತ್ಯಕಾಲದಲ್ಲಿ ಇವೆಲ್ಲವೂ ಸುಳ್ಳು ಎಂಬ ಪರಮಸತ್ಯವನ್ನು ಪ್ರತಿಪಾದಿಸಿದ್ದಾನೆ. ಜೀವನದಲ್ಲಿ ವಾದವಿವಾದಗಳ ಗೊಂದಲಕ್ಕೆ ಸಿಕ್ಕಿ ತಿರುಗಿದ ಶಂಕರನಿಗೆ ಅಂತ್ಯಕಾಲದಲ್ಲಿ ಜ್ಞಾನೋದಯ ಉಂಟಾಗಿ ತಾನು ಈವರೆಗೂ ನಡೆದಿದ್ದೆಲ್ಲವೂ ಮಿಥ್ಯವೆಂಬ ಪರಮಸತ್ಯವನ್ನು
ಅಂತ್ಯಕಾಲದಲ್ಲಿ ರಚಿಸಿದ ಯೋಗ ತಾರಾವಳಿಯಲ್ಲಿ ಶಿವನು ಆನಂದರೂಪಿ, ಆ ಆನಂದವೇ ನಾನು, ತನ್ನೊಳಗಿನ ಅದನ್ನು ಹೊಂದುವುದೇ ಮಾನವ ಧರ್ಮ ಎಂದು ಹೇಳಿದ್ದಾನೆ. ಯಾವಾತನು ಬುದ್ಧಿ ಪ್ರೇರಣೆಯಿಂದ ಕಾರ್ಯನಿರ್ವಹಿಸುವನೋ ಆತನು ಮಾಡುವ ಎಲ್ಲ ಪ್ರವೃತ್ತಿ ಕಾರ್ಯಗಳು ಸಹ ಆತನನ್ನು ನಿವೃತ್ತಿಯತ್ತ ಕೊಂಡೊಯ್ಯುತ್ತವೆ. ಅದೇ ವ್ಯಕ್ತಿ ಮನೋಪ್ರೇರಣೆಯಿಂದ ಕ್ರಿಯೆ ನಿರ್ವಹಿಸಿದ ಪಕ್ಷದಲ್ಲಿ ಆತನು ಜೇಡರ ಬಲೆಯಲ್ಲಿ ಸಿಕ್ಕಿಕೊಂಡ ಕೀಟದಂತೆ ಲೋಕಪ್ರವೃತ್ತಿಯಲ್ಲಿ ಸಿಕ್ಕಿಕೊಂಡು ಹತಾಶನಾಗಿ ಜೀವನ ನಿವೃತ್ತಿ ಮಾರ್ಗವನ್ನೇ ಕಾಣದಾಗುತ್ತಾನೆ. ಅಂದರೆ ಅಂತರ್ಬುದ್ಧಿ ಪ್ರೇರಣೆಯಿಂದ ಯಾವ ಕಾರ್ಯವನ್ನು ನಿರ್ವಹಿಸಿದರೂ ಅದು ಅವನಿಗೆ ಸ್ಫೂರ್ತಿದಾಯಕವಾಗಿದ್ದು ಅವನನ್ನು ಊರ್ಧ್ವಗತಿಗೆ ತೆಗೆದುಕೊಂಡು ಹೋಗಿ ಉದ್ಧರಿಸುತ್ತದೆ. ಅದೇ ವ್ಯಕ್ತಿ ಮನೋಪ್ರೇರಣೆಯಿಂದ ಯಾವ ಕಾರ್ಯವನ್ನು ನಿರ್ವಹಿಸಿದರೂ ಅವನಲ್ಲಿ ಸಂಶಯ, ಅಜ್ಞಾನ, ಸಮಚಿತ್ತವಿಲ್ಲದ ಭ್ರಾಂತಿಯುಂಟಾಗಿ ಅವನನ್ನು ಮತ್ತು ಅಧೋಗತಿಗೆ ನೂಕಿ ಹಾಳು ಮಾಡುತ್ತದೆ. ಆಸೆ ಆಕಾಂಕ್ಷೆಗಳಿಂದ ಕೂಡಿದ ಲೋಕವ್ಯವಹಾರದಲ್ಲಿ ಯಾವ ಉತ್ತಮ ಕಾರ್ಯಗಳನ್ನು ಮಾಡಿದರೂ ಅವು ನಿನ್ನನ್ನು ಚಿಂತೆಗೆ ಗುರಿ ಮಾಡುತ್ತವೆ. ಇದರಿಂದ ನಿನಗರಿವಿಲ್ಲದಂತೆ ಆಯುಷು ನಶಿಸುವುದೇ ವಿನ ಮತ್ಯಾವ ಪ್ರಯೋಜನವೂ ಆಗಲಾರದು. ಈ ಸತ್ಯವನ್ನರಿತು ಅಂತರ್ಪ್ರಜ್ಞಾಪರನಾಗಿ ಮಿಥ್ಯವನ್ನು ತೊರೆದು ಕಾರ್ಯತತ್ಪರನಾಗಬೇಕು. ಸೃಷ್ಟಿ, ಸ್ಥಿತಿ, ಲಯ. ಸೃಷ್ಟಿಕರ್ತ ಬ್ರಹ್ಮನಿಗೆ ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರಗಳೆಂಬ 4 ಮುಖಗಳು. ಚಲನಯುಕ್ತವಾದದ್ದು ಚಿತ್ತವೆಂದು, ಆಲೋಚನಾ ಶಕ್ತಿ ಉಳ್ಳದ್ದಕ್ಕೆ ಬುದ್ಧಿ ಎಂದು, ಸಂಕಲ್ಪಶಕ್ತಿ ಮನಸ್ಸೆಂದು, ಪರಿವರ್ತನಾಶೀಲ ಇಂದ್ರಿಯ ಪ್ರವೃತ್ತಿಗೆ ಅಹಂಕಾರವೆಂದು ಹೆಸರು. ಈ 4 ವಿಧ ಮುಖಗಳಿಂದ ಕೂಡಿದ ಆ ಬ್ರಹ್ಮನು ಜಗತ್ತಿನ ಸೃಷ್ಟಿಗೆ ಕಾರಣನಾಗಿದ್ದಾನೆ. ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ ಮತ್ತು ವಿವೇಕ ಎಂಬ 5 ಮುಖಗಳು ಆ ಪರಮೇಶ್ವರನಿಗೆ. ಈ ಪಂಚಮುಖಿ ಪರಮೇಶ್ವರನಿಗೆ ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ, ವಿವೇಕ, ಪರಿಜ್ಞಾನವೆಂಬ ಷಣ್ಮುಖನು ಹುಟ್ಟುತ್ತಾನೆ. ಹೀಗೆ ವಿವೇಕದಿಂದ ಹುಟ್ಟಿದ ಪರಿಜ್ಞಾನವೆಂಬ ಪುತ್ರನಿಂದ ತಂದೆಗೆ ಮೋಕ್ಷ ದೊರೆಯುತ್ತದೆ. ಆದ್ದರಿಂದ ಅಪೃತಸ್ಯ ಗತಿರ್ನಾಸ್ತಿ ಎಂದಿದ್ದಾರೆ. ಅಂದರೆ ಪುತ್ರ ಸಂತಾನವಿಲ್ಲದವರಿಗೆ ಮೋಕ್ಷವಿಲ್ಲ. ಅವರಲ್ಲಿರುವ ವಿವೇಕದಿಂದ ಪರಿಜ್ಞಾನ ಹುಟ್ಟಿದರೆ ಮಾತ್ರ ಮೋಕ್ಷವೇ ವಿನ ಲೌಕಿಕ ಪುತ್ರ ಸಂತಾನದಿಂದ ಉಪಾಧಿಗಳೇ ವಿನ ಮೋಕ್ಷವಿಲ್ಲ. ಪರಮೇಶ್ವರನಲ್ಲಿನ ವಿವೇಕವೆಂಬ ಶಿರಸ್ಸಿನಿಂದ ಹುಟ್ಟಿದ ಪರಿಜ್ಞಾನವೆಂಬ ಷಣ್ಮುಖನಿಂದಲೇ ಪರಮೇಶ್ವರನಿಗೆ ಮೋಕ್ಷ ದೊರಕುತ್ತದೆ ಎಂದೇ ಭಾವಾರ್ಥ. ವಿವೇಕದಿಂದ ಹುಟ್ಟಿದ ಪರಿಜ್ಞಾನವೇ ಅಂದರೆ ಪರಿವರ್ತಿಸಿಕೊಳ್ಳುವಂತಹ ಜ್ಞಾನ. ಗುರುವಾಗಿ ವ್ಯವಹರಿಸಿ ಅದರ ಮಾರ್ಗದರ್ಶನದಿಂದ ಮೋಕ್ಷ ದೊರೆಯುತ್ತದೆ. ಅಂದರೆ ವಿವೇಕ ಇದ್ದರೆ ಸಾಲದು, ಅದರಲ್ಲಿ ಪರಿಜ್ಞಾನ ಹುಟ್ಟಿದರೆ ಮಾತ್ರ ಜೀವಿಗಳಿಗೆ ಮೋಕ್ಷ ಎಂಬುದೇ ಸಾಂಕೇತಿಕ ತತ್ವಾರ್ಥ. ಜಗತ್ ಸೃಷ್ಟಿಕರ್ತ ಬ್ರಹ್ಮನಾದರೆ ಪಾಲನಕರ್ತ ವಿಷ್ಣುವೆಂದು, ಲಯಕರ್ತ ರುದ್ರನೆಂದು ಹೇಳಲ್ಪಟ್ಟಿದೆ. ಈ ಬ್ರಹ್ಮನು ವಿಷ್ಣುವಿನ ಮಾನಸಪುತ್ರನೆಂದು ಹೇಳಲಾಗಿದೆ. ಇವುಗಳು ಪ್ರತಿ ಜೀವಿಯಲ್ಲೂ ಅಡಕವಾಗಿರುವ ಮೂಲತತ್ವಗಳೇ ವಿನ ಬೇರೆ ನಮ್ಮನ್ನು ಹೊರತುಪಡಿಸಿ ದೇವರುಗಳಿಲ್ಲ. ಪ್ರತಿಯೊಬ್ಬರಲ್ಲೂ ಅಡಕವಾಗಿರುವ ಮೂಲಗುಣಗಳು ಅಂದರೆ ಇವು ಎಲ್ಲರಲ್ಲಿರುವ ಸತ್ವ, ರಜಸ್, ತಮೋಗುಣಗಳೇ ಆಗಿರುತ್ತವೆ. ಇವುಗಳಿಗೆ ಅನುಗುಣವಾಗಿ ಸತ್ವಗುಣದಿಂದ ಜ್ಞಾನವು, ರಜೋಗುಣದಿಂದ ಲೋಭವು, ತಮೋಗುಣದಿಂದ ಹಾನಿಯೂ ಉಂಟಾಗುತ್ತವೆ. ಇದೇ ಸೃಷ್ಟಿ, ಸ್ಥಿತಿ, ಲಯ. ಒಂದೇ ಆದ ಮೂಲಶಕ್ತಿಯಿಂದ ವಿವಿಧ ರೂಪವಾಗಿ ಸೃಷ್ಟಿ ಹೊಂದಿ ಹೊರಹೊಮ್ಮಿದ ಚಿತ್ರ ವಿಚಿತ್ರ ವ್ಯವಸ್ಥೆಗಳಿಂದ ಜರುಗುತ್ತಿರುವ ಈ ಜಗತ್ತನ್ನು ತನ್ನಲ್ಲಿ ತನ್ನ ಜ್ಞಾನನೇತ್ರದಿಂದ ಅಜ್ಞಾನವನ್ನು ಸುಟ್ಟು ತನ್ನಲ್ಲಿ ಲೀನ ಮಾಡಿಕೊಳ್ಳುವಂತಹ ಶಕ್ತಿಗೆ ಸತ್ವಗುಣವೆಂದು, ಇದಕ್ಕೆ ಅಧಿಪತಿಯೇ ಶಿವನೆಂದು ಅರ್ಥಾತ್ ಲಯಕರ್ತ ರುದ್ರನೆಂದು ಕರೆಯಲಾಗುತ್ತಿದೆ. ಇಲ್ಲಿ ಲಯಕರ್ತನೆಂದರೆ ಸುಟ್ಟು ನಾಶ ಮಾಡುವ ತತ್ವವಲ್ಲ. ಲಯವೆಂದರೆ ಲೀಯತೆ ಇತಿ ಲಯಃ, ಅಂದರೆ ತನ್ನಲ್ಲಿಯೇ ಲೀನ ಮಾಡಿಕೊಳ್ಳುವುದೇ ಆಗಿದೆ. ಸತ್ವ, ರಜೋ, ತಮೋ ಗುಣಗಳೇ ಆದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮೂಲತಃ ಒಂದೇ ಆದಿಶಕ್ತಿಯ ಅವಿಭಾಜ್ಯ ಅಂಗಗಳು. ಆದ್ದರಿಂದಲೇ ಇವರೂ ಸಹ ಆದಿಶಕ್ತಿಯ ಮಕ್ಕಳು ಎಂದು ನಾಮಾಂಕಿತರಾಗಿದ್ದಾರೆ. ಆದ್ದರಿಂದ ತನ್ನ ಮಕ್ಕಳ ಕ್ರಿಯಾತ್ಮಕ ಶಕ್ತಿಗಾಗಿಯೇ ಆದಿಶಕ್ತಿಯಾದ ತಾನೂ ಸಹ ಸತ್ವ, ರಜೋ, ತಮೋ ಗುಣಗಳಿಗೆ ಅನುಗುಣವಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂದು ನಾಮಾಂಕಿತರಾಗಿ ಪುರುಷ ಪ್ರಧಾನವಾದ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಅರ್ಧಾಂಗಿನಿಯಾಗಿ ವಿಭಾಗಿಸಿಕೊಂಡಿರುವುದನ್ನು ತತ್ವಶಾಸ್ತ್ರದಲ್ಲಿ ಹೇಳಿದೆ. ಪರಮೇಶ್ವರನು ತನ್ನ ಜ್ಞಾನನೇತ್ರದಿಂದ ತಮೋಗುಣವನ್ನು ಭಸ್ಮ ಮಾಡಿ ನಿರಾಡಂಬರ ನಿರ್ವಿಕಾರ ದೇಹಿಯಾಗಿ, ಭಸ್ಮಾಂಗಿಯಾಗಿ, ಸರ್ವಸಂಗ ಪರಿತ್ಯಾಗಿಯಾಗಿ, ಸದಾ ತಪೋನಿರತ ಅಂತರ್ಮುಖಿಯಾಗಿ,
ಸಾತ್ವಿಕ ಗುಣ ಸಂಪನ್ನನಾಗಿ ತನ್ನ ಶಕ್ತಿಯನ್ನು ತನ್ನಲ್ಲಿಯೇ ಹುದುಗಿಸಿಕೊಂಡ ಅರ್ಧನಾರೀಶ್ವರನಾಗಿ ಗಂಗಾಧರನೆಂದು ಅಂದರೆ ಗಮನಾಗಮನ ಮಾಡುತ್ತಿರುವ ತನ್ನ ಬಹಿರ್ಗತ ಶ್ವಾಸವನ್ನು ತನ್ನ ಅಂತರ್ಮುಖ ಲಲಾಟದಲ್ಲಿಯೇ ಧಾರಣೆ ಮಾಡಿಕೊಂಡವನು. ತನ್ನ ಅಂತರ್ಗತ ಜ್ಞಾನನೇತ್ರದಿಂದ ಜಗತ್ತಿನ ಸಮಸ್ತವನ್ನು ಈಕ್ಷಿಸಬಲ್ಲ ಜ್ಞಾನೇಶ್ವರನೆಂದು ಸತ್ವ ರಜಸ್ ತಮೋಗುಣಗಳೆಂಬ 3 ಗುಣಗಳನ್ನು ಭಸ್ಮ ಮಾಡಿ ತನ್ನ ಲಲಾಟದಲ್ಲಿ ಬಚ್ಚಿಟ್ಟುಕೊಂಡ ತ್ರಿಪುಂಡ್ರಧಾರಿಯಾದ ಶಂಕರನೆಂದು ಸತ್ವ ರಜಸ್ ತಮೋಗುಣಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡ ತ್ರಿಶೂಲಧಾರಿಯೆಂದು ಮನೋಲಯ ಸ್ಥಾನವೇ ಆದ ಹಿಮಾಲಯವೆಂಬ ಶಿರಸ್ಥಾನದಲ್ಲಿರುವ ಯೋಗ ಮುದ್ರಾಧರನೆಂದು ಕೇವಲಸ್ಯ ಭಾವದ ಕೈಲಾಸವಾಸಿಯೆಂದು ಈ ಜಗತ್ತನ್ನು ತನ್ನಲ್ಲಿ ಲೀನಪಡಿಸಿಕೊಂಡಿರುವ ದೇವಾದಿದೇವ ಮಹಾದೇವನೆಂದು ಶಿವಯೋಗಿಯೆಂದು ಶಿವಯೋಗಿ ಎಂದರೆ ಶಿವ ಎಂದರೆ ಶಿರದಲ್ಲಿ ವಾಯುರೂಪದಲ್ಲಿರುವ ಪ್ರಾಣಶಕ್ತಿಯೇ ಶಿವ. ಜ್ಞಾನನೇತ್ರ ಸಂಪನ್ನ ನಿರ್ಗುಣ ನಿರಾಡಂಬರ ಪರಮೇಶ್ವರನೇ ಸರ್ವಗುಣವಾಗಿರುತ್ತದೆ. ಸತ್ವಗುಣ ಸಂಪನ್ನವಾದ ಪರಶಿವ ತತ್ವವನ್ನು ಅಹಂಕಾರಮಯ ತಮೋಗುಣಕ್ಕೆ ಹೋಲಿಸುವುದು ನಿಜ ತತ್ವವರಿಯದ ಅಜ್ಞಾನವೇ ಆಗಿದೆ. ಸತ್ವಗುಣದಿಂದ ಜ್ಞಾನವು, ರಜೋಗುಣದಿಂದ ಲೋಭವು, ತಮೋಗುಣದಿಂದ ಅಹಂಕಾರವೂ ಉತ್ಪತ್ತಿಯಾಗುತ್ತದೆ. ಪರಮೇಶ್ವರ ತತ್ವವು ಸತ್ವಗುಣವೆಂದು, ವಿಷ್ಣುವೆಂಬ ಮಾಯಾತತ್ವವು ರಜೋಗುಣವೆಂದು, ಬ್ರಹ್ಮವೆಂಬ ಅಹಂಕಾರ ತತ್ವವು ತಮೋಗುಣವೆಂದೂ ಆಗಿದೆ. ಈ ವಿಧ ಬ್ರಹ್ಮ ಸೃಷ್ಟಿ ವಿಷ್ಣುಪೋಷಿತ ಮಾಯಾಲೋಕವನ್ನು ತನ್ನ ಅಂತರಂಗದಲ್ಲಿ ಲೀನ ಮಾಡಿಕೊಂಡವನು ಮಹಾದೇವ. ಅಂದರೆ ಜಗತ್ ಸೃಷ್ಟಿಕರ್ತ ಬ್ರಹ್ಮನೇ. ಬ್ರಹ್ಮ ಅಂದರೆ ಭ್ರಮೆ. ತಮೋಗುಣವಾಗಿಯೂ ಆತನಿಂದಲೇ ಸೃಷ್ಟಿಯಾದ ಈ ಲೋಕದ ಜೀವಿಗಳ ಪಾಲನೆ ಪೋಷಣೆ ಹೊತ್ತ ವಿಷ್ಣುವೇ ರಜೋಗುಣವಾಗಿಯೂ ಇವೆಲ್ಲವನ್ನೂ ತನ್ನಲ್ಲೇ ಲೀನ ಮಾಡಿಕೊಂಡು ಕುಳಿತಿರುವ ಈ ವಿಶ್ವವ್ಯಾಪಿಯಾದ ನಿರಾಕಾರ ನಿರ್ಗುಣ ನಿರಂಜನ ಈಶ್ವರ ತತ್ವವೇ ಶುದ್ಧ ಸಾತ್ವಿಕ ಗುಣವಾಗಿರುತ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಇವು ಸರ್ವರಲ್ಲೂ ಅಡಕವಾಗಿರುವ ಪ್ರಕೃತಿ ಸಹಜ ತ್ರಿಗುಣಾತ್ಮಕ ತತ್ವಗಳೇ ಹೊರತು ದೇವರುಗಳು ಅಲ್ಲ. ಈ ವಿಧ ಜಗತ್ತನ್ನು ತನ್ನಲ್ಲಿಯೇ ಲೀನ ಮಾಡಿಕೊಂಡಿರುವುದು ತ್ಯಾಗದ ಸಂಕೇತ, ಜ್ಞಾನದ ಸಂಕೇತ. ನಿರಾಡಂಬರ ನಿಷ್ಕಳಂಕ ಸೌಮ್ಯ ಶಂಕರನನ್ನು ತಾಮಸ ಗುಣಕ್ಕೆ ಹೋಲಿಸುವುದು ಅಜ್ಞಾನವೇ ಆಗಿದೆ. ಲಯಕರ್ತ ಶಿವನೆಂದರೆ ಸುಡುವವನು, ನಾಶ ಮಾಡುವವನು ಎಂಬ ಅರ್ಥವಲ್ಲ. ಅದರ ಅರ್ಥ ನೀರಿನಿಂದಲೇ ಉತ್ಪತ್ತಿಯಾಗಿ ಹೊರಹೊಮ್ಮಿದ ಉಪ್ಪು ಮತ್ತೆ ಮೂಲ ನೀರಿನಲ್ಲಿ ಲೀನವಾಗುವುದನ್ನು ನಾಶವೆನ್ನುವುದು ಮೂರ್ಖತನ. ಪರಮೇಶ್ವರನು ಲೀನಕರ್ತನೇ ಹೊರತು ನಾಶಕರ್ತನಲ್ಲ. ಆದ್ದರಿಂದ ಲೀನ ಸಂಕೇತವಾದ ಪರಮೇಶ್ವರನಲ್ಲಿ ಈ ಪ್ರಕೃತಿ ಲೀನವಾಗಲು ತಪಸ್ಸು ಮಾಡುವುದನ್ನೇ ಜೀವೇಶ್ವರೋರೈಕ್ಯ ಎನ್ನುತ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ 4ನೇ ಅಧ್ಯಾಯ ಮುಂದುವರಿಸೋಣ. ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ, ಸಂಪರ್ಕಿಸಿರಿ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಸದಾಶಿವಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆತ್ಮ ನಮಸ್ಕಾರಗಳು.